ಪ್ರಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 46. ಅಮೃತಾಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಬೆನ್ನಲ್ಲೇ ಕ್ಷಮಾಳಿಗೆ ಆತಂಕ ಶುರುವಾಗಿತ್ತು. ಬೆಳಗ್ಗೆ ಎದ್ದ ಕೂಡಲೇ ಅಂದು ತನಗೆ ಕಂಪನಿಯಲ್ಲಿ ಮೀಟಿಂಗ್ ಇರುವುದು ನೆನಪಾಗಿ ಅಮೃತಾಳಿಗೆ ಮತ್ತೊಮ್ಮೆ ನೋವು ಕಾಣಿಸಿಕೊಂಡರೆ ತನಗೆ ಕರೆ ಮಾಡಿ ತಿಳಿಸಿ ಎಂದ ಕ್ಷಮ ಆತಂಕದಿಂದಲೇ ಕಂಪನಿಯತ್ತ ಹೆಜ್ಜೆ ಹಾಕಿದಳು. ಅವಳು ಅತ್ತ ಹೋಗಿ 1 ಗಂಟೆಯೂ ಕಳೆದಿರಲಿಲ್ಲವೇನೋ. ಆಗಷ್ಟೇ ಸ್ನಾನ ಮಾಡಿಕೊಂಡು ಮಲಗಲು ಹೋದ ಅಮೃತಾಳಿಗೆ ಪುನಃ ಹೆರಿಗೆ ನೋವು ಕಾಣಿಸಿಕೊಂಡಿತು. ಹಿಂದಿನ ದಿನಕ್ಕಿಂತಲೂ ಹೆಚ್ಚು ನೋವು ಅನುಭವಿಸುತ್ತಾ ನರಳುತ್ತಿದ್ದ ಮಗಳನ್ನು ಕಂಡು ಶ್ಯಾಮಲಾರಿಗೆ ಬಹಳವೇ ಆತಂಕವಾಯಿತು. ನಾಮಕಾವಸ್ಥೆಗಷ್ಟೇ ಕಾಲೇಜಿಗೆ ಮುಖ ತೋರಿಸಿ ಬರುತ್ತಿದ್ದ ದೀಪಕ್ ಅಂದು ಮನೆಯಲ್ಲಿಯೇ ಇದ್ದದ್ದು ಒಳಿತೇ ಆಯಿತು ಎಂದುಕೊಂಡ ತಾಯಿ, ದೀಪು ಪುಟ್ಟ ಏನು ಮಾಡ್ತಾ ಇದೆಯೋ, ಬೇಗ ಬಾ, ಅಕ್ಕನಿಗೆ ಹೆರಿಗೆ ನೋವು ಶುರುವಾಗಿದೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಅಮೃತಾಳ ಕೋಣೆಯಿಂದಲೇ ಕೂಗಿದರು. ಅಂದು ಅವಿನಾಶ ಕ್ಷಮಾಳಿಗೆ ಉಡುಗೊರೆಯಾಗಿ ನೀಡಿದ್ದ ಮೊಬೈಲ್ ಫೋನ್ ಮದುವೆಯಾದ ನಂತರ ಅಮೃತಾಳ ಪಾಲಾಗಿತ್ತು. ಅಮೃತ ಮಲಗಿ ನಿದ್ರಿಸುತ್ತಿದ್ದಾಗ ಅವಳ ಮೊಬೈಲ್ ಹಿಡಿದು ಆಡುತ್ತಿದ್ದ ದೀಪಕ್ ಇಂದು ಕೂಡ ಕೋಣೆ ಸೇರಿಕೊಂಡು ಮೊಬೈಲ್ ಹಿಡಿದು ಯಾವುದೋ ವಿಡಿಯೋ ನೋಡುವುದರಲ್ಲಿ ಮುಳುಗಿದ್ದನು. ಪುಟ್ಟ, ದೀಪು ಏನು ಮಾಡ್ತಿದ್ಯೋ, ಬೇಗ ಬಾ, ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ಎಷ್ಟೇ ಅರಚಿದರೂ ಬಾಗಿಲು ಹಾಕಿಕೊಂಡು ಮೊಬೈಲ್ನಲ್ಲಿ ಬಿದ್ದಿದ್ದ ಮಗನಿಗೆ ಅಮ್ಮನ ಮಾತುಗಳು ಕೇಳಲೇ ಇಲ್ಲ. ದೀಪು, ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಹೊರಗೆ ಬಾ. ಮಗನ ಕೋಣೆಯ ಬಳಿ ಬಂದವರೇ ಆವೇಶದಿಂದ ಬಾಗಿಲು ಬಡಿಯಲು ಪ್ರಾರಂಭಿಸಿದರು. ಆಗಷ್ಟೇ ಒಂದು ವಿಡಿಯೋ ಮುಗಿಸಿ ಮತ್ತೊಂದನ್ನು ನೋಡುವ ಸಲುವಾಗಿ ಹುಡುಕಾಟ ನಡೆಸುತ್ತಿದ್ದಾಗಲೇ ಬಾಗಿಲು ಬಡಿಯುವ ಸದ್ದು ಗುಡುಗಿನಂತೆ ಅವನ ಕಿವಿಗಳನ್ನು ಅಪ್ಪಳಿಸಿದ್ದವು. ಮೊಬೈಲ್ ಹಿಡಿದುಕೊಂಡೇ ಬಾಗಿಲು ತೆರೆದವನು, ಎಂಥದಮ್ಮ ನಿಂದು ಗೋಳು, ಇಷ್ಟು ದಿನ ಕಾಲೇಜಲ್ಲಿ ಆ ಲೆಕ್ಚರ್ಗಳ ಕಾಟ, ಇವತ್ತೊಂದು ದಿನ ಆದರೂ ನೆಮ್ಮದಿಯಾಗಿ ಇರೋಣ ಅಂತ ರಜೆ ಹಾಕಿ ಮನೆಯಲ್ಲಿದ್ದರೆ ಇಲ್ಲಿ ನಿನ್ನ ರಂಪಾಟ. ನೀನು ಹೇಳ್ದೆ ಅಂತ ಇಷ್ಟ ಇರದಿದ್ರೂ ಉಪ್ಪಿಟ್ಟು ತಿನ್ನಲ್ವಾ, ಮತ್ತೆಂಥದ್ದು ನಿಂದು? ಅಮ್ಮನಿಗೆ ಮಾತನಾಡಲು ಅವಕಾಶ ಕೊಡದೆ ಒಂದೇ ಸಮನೆ ಅವರ ವಿರುದ್ಧ ರೇಗಾಡುತ್ತಲೇ ಇದ್ದನು. ದೀಪು, ಬಾಗಿಲು ಹಾಕ್ಕೊಂಡು ಏನು ಮಾಡ್ತಿದ್ಯಾ, ಬೇಗ ಬಾ, ಅಕ್ಕನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ, ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಬಲವಂತವಾಗಿ ಅವನ ಕೈ ಹಿಡಿದು ಅಮೃತಾಳ ಕೋಣೆಯತ್ತ ನಡೆದರು. ಬಿಡಮ್ಮ ನೀನು, ನನ್ನನ್ನೆಂತಕ್ಕೆ ದರದರ ಅಂತ ಹೇಳ್ಕೊಂಡು ಬಂದೆ, ಅವಳಿಗೆ ಹೆರಿಗೆ ನೋವು ಬಂದರೆ ನಾನೆಂತ ಮಾಡಲಿಕ್ಕಾಗ್ತದೆ? ನಾನೇನು ಆ ಅವಿನಾಶನ ಜೊತೆ ಸಂಬಂಧ ಬೆಳೆಸಿ ಹೀಗೆಲ್ಲ ಮಾಡ್ಕೊಂಡು ಬಾ ಅಂತ ಹೇಳಿದ್ನ? ಅವಳು ಮಾಡ್ಕೊಂಡದ್ದಕ್ಕೆ ಅವಳೇ ಅನುಭವಿಸ್ತಾಳೆ ಬಿಡು, ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ತಾ ಇದೆಯಾ? ಅಸಭ್ಯವಾಗಿ ಮಾತನಾಡುತ್ತಿದ್ದ ದೀಪಕ್ನ ಕಣ್ಣುಗಳು ಮೊಬೈಲ್ ಬಿಟ್ಟು ಹೊರ ಬಂದಿರಲಿಲ್ಲ. ದೀಪು, ಬಾಯಿ ಮುಚ್ಚು ಸಾಕು, ಇಂತಹ ಸಮಯದಲ್ಲೂ ಹೀಗೆಲ್ಲ ಮಾತನಾಡೋದಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ? ಇವಳು ನಿನ್ನ ಅಕ್ಕ ಅನ್ನೋದು ನೆನಪಿರಲಿ, ಆ ಅವಿನಾಶ ನಿನ್ನ ಭಾವ ಅನ್ನೋ ವಿಶ್ವಾಸವೂ ಇಲ್ಲದೆ ಹೀಗೆ ಕೆಟ್ಟದಾಗಿ ಮಾತನಾಡಿದರೆ ಪರಿಣಾಮ ನೆಟ್ಟಾಗಿರೋದಿಲ್ಲ ಎಂದು ಗದರಿದರು. ಅಮ್ಮ ಪ್ಲೀಸ್, ನಿನಗೆ ಕೈ ಮುಗಿತೇನೆ, ದಯವಿಟ್ಟು ಉಪದೇಶ ಮಾಡಬೇಡ. ನನಗೂ ಕೇಳಿ ಕೇಳಿ ಕಿವಿಯ ರಂಧ್ರ ದೊಡ್ಡದಾಗ್ತಾ ಉಂಟು. ನಾನು ಇವತ್ತು ಮನೆಯಲ್ಲಿಯೇ ಇದ್ದು ನನ್ನ ದಿನವನ್ನು ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಅದಕ್ಕೆ ಕಲ್ಲು ಹಾಕಬೇಡ. ನಾನಂತೂ ಎಲ್ಲಿಗೂ ಬರೋದಿಲ್ಲ. ಅಷ್ಟರ ಮೇಲೂ ಇವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೇಬೇಕು ಅಂತಿದ್ರೆ ಇವಳ ಕುತ್ತಿಗೆಗೆ ತಾಳಿ ಕಟ್ಟಿ ನಾಪತ್ತೆ ಆಗಿದ್ದಾನಲ್ಲ, ಅವನನ್ನೇ ಕರೆಸು. ಅವನು ಕೂಡ ಇದೇ ಊರಿನಲ್ಲಿಯೇ ಇರ್ತಾನೆ ಅಂತ ಹೇಳ್ತಾ ಇರ್ತೀಯಲ್ಲ, ಅವನೇ ಬಂದು ಅವನ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಅಸಂಬದ್ಧವಾಗಿ ಮಾತನಾಡಿದ ದೀಪಕ್ ಅಮ್ಮನ ಮಾತುಗಳನ್ನು ನಿರ್ಲಕ್ಷಿಸಿ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಲು ಮುಂದಾದನು. ಅಮ್ಮ, ನೋವು ತಡೆಯಲಿಕ್ಕೆ ಆಗ್ತಾ ಇಲ್ಲ. ಅಮೃತಾಳ ಸಂಕಟ ತುಂಬಿದ ಧ್ವನಿಯನ್ನು ಕೇಳುತ್ತಿದ್ದರೆ ಶ್ಯಾಮಲಾರ ಕೈಕಾಲುಗಳು ಕ್ಷಣದಿಂದ ಕ್ಷಣಕ್ಕೆ ಬಲ ಕಳೆದುಕೊಳ್ಳುತ್ತಿದ್ದವು. ತಕ್ಷಣ ದೀಪಕ್ನ ಕೈಲಿದ್ದ ಮೊಬೈಲನ್ನು ನೋಡಿದವರು, ದೀಪು, ನೀನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಕ್ಷಮಾಳಿಗೊಂದು ಕರೆ ಮಾಡಿ ವಿಷಯ ತಿಳಿಸು ಎಂದು ಅಸಹಾಯಕರಾಗಿ ನುಡಿದರು. ಅಮ್ಮ ಹೇಳಿದ ಕೆಲಸ ಮಾಡುವವರೆಗೂ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನರಿತ ದೀಪಕ್ ಕ್ಷಮಾಳ ಸಂಖ್ಯೆಗೆ ಕರೆ ಮಾಡಿದನು.
ಎಷ್ಟೇ ರಿಂಗಣಿಸಿದರೂ ಕ್ಷಮಾ ಫೋನನ್ನು ತೆಗೆದುಕೊಳ್ಳದಿದ್ದ ವಿಷಯವನ್ನು ಶ್ಯಾಮಲಾರಿಗೆ ತಿಳಿಸಿದ ದೀಪಕ್ ಮತ್ತೆರಡು ಹೆಜ್ಜೆ ಮುಂದಿಟ್ಟನು. ಪುಟ್ಟ, ಇನ್ನೊಮ್ಮೆ ಪ್ರಯತ್ನಿಸು. ಅಮ್ಮ ತನ್ನನ್ನು ನಂಬುವುದಿಲ್ಲ ಎಂದು ತಿಳಿದಿದ್ದವನು ಲೌಡ್ ಸ್ಪೀಕರ್ ಆನ್ ಮಾಡಿ ಕ್ಷಮಾಳ ಸಂಖ್ಯೆಗೆ ಮತ್ತೊಮ್ಮೆ ಕರೆ ಮಾಡಿದನು. ಈಗಲೂ ಕ್ಷಮಾಳಿಂದ ಯಾವುದೇ ಉತ್ತರ ಬರಲಿಲ್ಲ. ಅಯ್ಯೋ ಭಗವಂತ, ಕ್ಷಮಾ ಯಾಕೆ ಫೋನ್ ತೆಗಿತಾ ಇಲ್ಲ? ಹೋ, ಅವಳು ಅದೇನೋ ಮೀಟಿಂಗ್ ಅಂತ ಹೇಳ್ತಾ ಇದ್ಲು, ಅದಕ್ಕೆ ತೆಗಿತಾ ಇಲ್ಲ ಅನ್ಸತ್ತೆ. ಈಗ ನಾನೇನು ಮಾಡಲಿ? ಶ್ಯಾಮಲ ದುಃಖದಿಂದ ತಲೆಯ ಮೇಲೆ ಕೈ ಹೊತ್ತವರು ತಕ್ಷಣ ಏನೋ ನೆನಪಾದಂತಾಗಿ, ದೀಪು, ಭಾವನಿಗೊಮ್ಮೆ ಕರೆ ಮಾಡು ಎಂದು ಗೋಗರೆದರು. ಮಣಮಣ ಬೈದುಕೊಳ್ಳುತ್ತಲೇ ಅವಿನಾಶನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದಾಗ ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆದ ವಿಚಾರವನ್ನು ಅಮ್ಮನಿಗೆ ತಿಳಿಸಿದನು. ಇಷ್ಟು ದಿನಗಳಲ್ಲಿ ಒಮ್ಮೆಯೂ ಕರೆ ಸ್ವೀಕರಿಸದ ಅವಿನಾಶ ಇಂದಾದರೂ ಸಹಾಯಕ್ಕೆ ಬರುತ್ತಾನೆಂದು ತಿಳಿದಿದ್ದ ಶ್ಯಾಮಲಾರಿಗೆ ಅಲ್ಲೂ ನಿರಾಸೆಯಾಯಿತು. ತಾನು ಇನ್ನೂ ಇಲ್ಲಿಯೇ ನಿಂತರೆ ಅಮ್ಮ ನನ್ನನ್ನು ಕಾಡಿಬೇಡಿಯಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆಂದು ಅರಿತ ದೀಪಕ್, ಅಮ್ಮ, ನೀನು ಹೇಳಿದಂತೆ ಅಕ್ಕ ಯಾವುದೋ ಮೀಟಿಂಗ್ನಲ್ಲಿ ಇರಬಹುದು, ನೀನೇನು ಯೋಚನೆ ಮಾಡಬೇಡ, ಹೇಗೂ ಮಿಸ್ಡ್ ಕಾಲ್ಸ್ ಇರುತ್ತಲ್ಲ, ಮೀಟಿಂಗ್ ಮುಗಿದ ಮೇಲೆ ಅವಳೇ ಕಾಲ್ ಮಾಡ್ತಾಳೆ ಎಂದವನು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಮೊಬೈಲ್ ಸಮೇತ ತನ್ನ ಕೋಣೆಯತ್ತ ದಾಪುಗಾಲು ಹಾಕಿದನು. ಭಗವಂತ, ಕಷ್ಟಕ್ಕಾಗದ ಇಂತಹ ಮಗನನ್ನು ಯಾಕೆ ಕೊಟ್ಟೆ? ಮಗನನ್ನು ಶಪಿಸುತ್ತಲೇ ನಿಂತಲ್ಲಿಯೇ ಕುಸಿದರು. ಮಗಳ ನೋವಿನ ಧ್ವನಿ ಅವರಿಗೆ ಕೇಳಲಾಗದೆ ತಮ್ಮಷ್ಟಕ್ಕೆ ಧೈರ್ಯ ತಂದುಕೊಂಡವರು, ಇಲ್ಲ, ಇವನನ್ನು ನಂಬಿಕೊಂಡ್ರೆ ನಾನು ನನ್ನ ಮಗಳನ್ನು ಕಳ್ಕೊಳ್ಬೇಕಾಗತ್ತೆ ಎಂದು ಯೋಚಿಸುತ್ತಿದ್ದವರಿಗೆ ತಕ್ಷಣ ಕಷ್ಟಕಾಲದಲ್ಲಿ ಸದಾ ಕೈ ಹಿಡಿಯುತ್ತಿದ್ದ ನೆರೆಮನೆಯ ನಂಜುಂಡಯ್ಯನವರ ನೆನಪಾಯಿತು. ಓ ಮೈ ಗಾಡ್, ಅಮೃತಾಳ ಮೊಬೈಲ್ನಿಂದ 2 ಬಾರಿ ಕಾಲ್ ಬಂದುಂಟು. ಅವಳ ಕೈಗೆ ಮೊಬೈಲ್ ಬಂದಾಗಿನಿಂದ ಅದರಿಂದ ಗಂಡನಿಗೆ ಹೋದ ಕರೆಗಳನ್ನು ಬಿಟ್ಟರೆ ಸ್ವತಃ ನನಗೂ ಕೂಡ ಒಮ್ಮೆಯೂ ಕರೆ ಬಂದಿಲ್ಲ. ಯಾವತ್ತೂ ಮಾಡದವಳು ಇವತ್ತೆಂತಕ್ಕೆ ಮಾಡಿರ್ಬೋದು? ಯೋಚಿಸುತ್ತಲೇ ಅಮೃತಾಳ ಸಂಖ್ಯೆಗೆ ಮರು ಕರೆ ಮಾಡಿದಳು. ಅವಳು ಎಷ್ಟು ಬಾರಿ ಕರೆ ಮಾಡಿದರೂ ಅತ್ತ ಕಡೆ ಯೂಟ್ಯೂಬ್ ವಿಡಿಯೋ ಗೇಮ್ಗಳಲ್ಲಿ ಮುಳುಗಿದ್ದ ದೀಪಕ್ ಒಮ್ಮೆಯೂ ಕರೆ ಸ್ವೀಕರಿಸಲಿಲ್ಲ. ಈಗೇನಾದರೂ ನಾನು ಕಾಲ್ ಪಿಕ್ ಮಾಡಿ ಇರುವ ವಿಚಾರ ಹೇಳಿದರೆ ಅಕ್ಕ ನನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಸದ್ಯಕ್ಕೆ ಕಾಲ್ ಪಿಕ್ ಮಾಡದೇ ಇರೋದೇ ಒಳ್ಳೆಯದು ಎಂದು ಒಳಗೊಳಗೆ ನಕ್ಕನು. ಅವನ ಕಳ್ಳ ಬುದ್ಧಿಯನ್ನು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಪ್ರದರ್ಶಿಸಿದ್ದನು. ಛೇ, ಯಾಕೆ ಯಾರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಅಮೃತ ನಿನ್ನೆ ತಾನೇ ತುಂಬ ಹೊಟ್ಟೆ ನೋವು ಅಂತಿದ್ಲು, ಇವತ್ತು ಕೂಡ ಹಾಗೆ ಏನಾದರೂ? ನೆನೆಸಿಕೊಂಡವಳಿಗೆ ಮೈ ಜುಮ್ಮೆಂದಿತು. ತಕ್ಷಣ ಶ್ರೀಪತಿಯತ್ತ ತೆರಳಿ ಇರುವ ವಿಷಯ ತಿಳಿಸಿ ಅರ್ಧ ದಿನ ರಜೆ ಕೇಳಿದಳು. ಆಗಷ್ಟೇ ಮೀಟಿಂಗ್ ಮುಗಿದಿದ್ದು ಕ್ಷಮಾಳಿಗೆ ಅಂತಹ ಹೆಚ್ಚುವರಿ ಕೆಲಸ ಏನೂ ಇರದಿದ್ದ ಕಾರಣ ಅವನು ಮರು ಮಾತನಾಡದೆ ರಜೆ ನೀಡಿದನು. ಅವನಿಗೆ ಕೃತಜ್ಞತೆ ತಿಳಿಸಿದ ಕ್ಷಮಾ ಬಸ್ಸು ನಿಲ್ದಾಣದತ್ತ ಹೆಜ್ಜೆ ಹಾಕಿದಳು. ಕ್ಷಮಾ ಮನೆಗೆ ಬಂದೊಡನೆ ಗಾಬರಿಯಿಂದ ಮನೆಯಲ್ಲೆಲ್ಲ ಹುಡುಕಾಟ ನಡೆಸಿದಳು. ಎಲ್ಲರೂ ಆಸ್ಪತ್ರೆಗೆ ಹೋಗಿರ್ಬೋದು, ಬಾಗಿಲು ಬೀಗ ಕೂಡ ಹಾಕಿರಲಿಲ್ವಲ್ಲ? ಯೋಚಿಸುತ್ತಿದ್ದವಳಿಗೆ ದೀಪಕ್ನ ಕೋಣೆಯಿಂದ ನಗುವ ಸದ್ದು ಕೇಳಿ ಆಶ್ಚರ್ಯವೆನಿಸಿತು. ಅರೆ, ಒಳಗೆ ಯಾರೋ ಇರೋ ಹಾಗಿದೆ. ಧಾವಂತದಿಂದ ಕೋಣೆಯ ಬಳಿ ತೆರಳಿ ಬಾಗಿಲು ಬಡಿದಳು. ಕೆಲ ಸಮಯಗಳ ನಂತರ ಕುಳಿತಲ್ಲಿಂದ ಎದ್ದು ಬಂದ ದೀಪಕ್, ಏನಮ್ಮ ನಿನ್ನದು ಗೋಳು ಎನ್ನುತ್ತಲೇ ಬಾಗಿಲು ತೆರೆದವನಿಗೆ ಆಶ್ಚರ್ಯ ಕಾದಿತ್ತು. ಅಕ್ಕ, ನೀನಿಲ್ಲಿ ಇಷ್ಟು ಬೇಗ? ಗಡಗಡನೆ ನಡುಗುತ್ತಿದ್ದವನ ಮಾತುಗಳು ತಡವರಿಸಿದವು. ನನ್ನ ಕತೆ ಬಿಡು ಮಾರಯ್ಯ, ನೀನೆಂತಕ್ಕೆ ಇವತ್ತು ಕಾಲೇಜಿಗೆ ಹೋಗಿಲ್ವಾ? ಅಮ್ಮ ಅಮೃತ ಎಲ್ಲಿ? ಅಮೃತಾಳ ಫೋನ್ ಎಲ್ಲುಂಟು? ಆಗ್ಲಿಂದ ಕರೆ ಮಾಡ್ತಾನೇ ಇದ್ದೇನೆ, ಯಾಕೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ನೀನು ಬಾಗಿಲು ಹಾಕ್ಕೊಂಡು ಎಂತ ಮಾಡ್ತಾ ಇದ್ದೆ ಎನ್ನುತ್ತಿದ್ದವಳ ಕಣ್ಣುಗಳು ಅವನ ಕೈನಲ್ಲಿದ್ದ ಮೊಬೈಲ್ನತ್ತ ಹೊರಳಿತು. ಓ, ಈಗ ವಿಷಯವೆಲ್ಲವೂ ಸ್ಪಷ್ಟವಾಯಿತು. ನಿನಗೆ ಎಷ್ಟೇ ಬುದ್ಧಿ ಹೇಳಿದರೂ ನೀನು ತಿದ್ದಿಕೊಳ್ಳುವ ಜಾಯಮಾನದವನಲ್ಲ. ನನಗೆ ನಿನ್ನ ಬಳಿ ಮಾತನಾಡುವಷ್ಟು ವ್ಯವಧಾನವೂ ಇಲ್ಲ. ಹೇಳು, ಅಮೃತ ಅಮ್ಮ ಎಲ್ಲಿ ಹೋಗಿದ್ದಾರೆ? ಆತಂಕದಿಂದ ಪ್ರಶ್ನಿಸಿದಳು. ಸದ್ಯ ಅಕ್ಕನಿಂದ ಬೈಗುಳ ತಿನ್ನೋದು ತಪ್ಪಿತಲ್ಲ ಎಂದು ಮನಸ್ಸಿನಲ್ಲಿಯೇ ಸಮಾಧಾನ ತಂದುಕೊಂಡು ಅಮೃತಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ವಿಷಯವನ್ನು ಅಕ್ಕನಲ್ಲಿ ತಿಳಿಸಿದನು. ಕ್ಷಮಾ ಒಂದು ಕ್ಷಣವೂ ತಡ ಮಾಡದೆ
ಕೈಯಲ್ಲೊಂದಿಷ್ಟು ಹಣ ಹಿಡಿದು ಆಸ್ಪತ್ರೆಗೆ ಧಾವಿಸಿದಳು. ಅಂದು ರಾಜಾರಾಯರನ್ನು ದಾಖಲು ಮಾಡಿದ್ದ ಅದೇ ಆಸ್ಪತ್ರೆಯಲ್ಲಿಯೇ ಅಮೃತಾಳನ್ನು ದಾಖಲು ಮಾಡಲಾಗಿತ್ತು. ನಾನವತ್ತು ಇದೇ ಆಸ್ಪತ್ರೆಯಲ್ಲಿ ತೋರಿಸೋಣ ಅಂದಾಗ, ಬೇಡ, ಖರ್ಚು ಹೆಚ್ಚಾಗುತ್ತೆ, ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂದಿದ್ದ ಅಮ್ಮ ಇವತ್ತು ಇಷ್ಟು ದೊಡ್ಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರಲ್ಲ. ಇರಲಿ, ಈಗ ಅಮೃತಾಳ ಪರಿಸ್ಥಿತಿ ಹೇಗಿದೆ ಅಂತ ತಿಳಿದುಕೊಳ್ಳೋದೇ ಮುಖ್ಯ ಎಂದುಕೊಳ್ಳುತ್ತಾ ರಿಸೆಪ್ಷನಿಸ್ಟ್ನ ಬಳಿ ಅಮೃತಾಳ ಬಗೆಗೆ ವಿಚಾರಿಸಿದಳು. ಶ್ಯಾಮಳ ಆಗಮನವನ್ನೇ ಎದುರು ನೋಡುತ್ತಿದ್ದ ಶ್ಯಾಮಲ ಮಗಳು ಬಂದೊಡನೆ, ಬಂದೆ ಕ್ಷಮ, ನಾನು ನಿನಗಾಗೆ ಕಾಯ್ತಾ ಇದ್ದೆ. ನೀನಿಲ್ಲದೆ ನನ್ನ ಕೈಕಾಲು ಆಡ್ತಾನೇ ಇರಲಿಲ್ಲ. ನೀನು ಬರೋದಕ್ಕೆ ಆಗದಿದ್ರೂ ನಿನ್ನ ಫ್ರೆಂಡ್ನ ಕಳಿಸಿದ್ದೀಯಲ್ಲ, ಆತನಿಂದ ತುಂಬ ಸಹಾಯ ಆಯಿತು ಮಗಳೇ. ಇವತ್ತು ಆ ನಿನ್ನ ಗೆಳೆಯ ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ನಾವು ನಮ್ಮ ಅಮೃತಾಳನ್ನು ಕಳೆದುಕೊಳ್ಬೇಕಾಗಿತ್ತು ಎನ್ನುತ್ತಾ ಮಗಳನ್ನು ತಬ್ಬಿಕೊಂಡು ಭಾವುಕರಾದರು. ಶ್ಯಾಮಲಾರ ಮಾತುಗಳು ಶ್ಯಾಮಳಿಗೆ ಏನೊಂದು ಅರ್ಥವಾಗದಾಯಿತು. ನನ್ನ ಗೆಳೆಯನನ್ನು ನಾನು ಕಳಿಸಿದ್ನ? ಯಾರಮ್ಮ ಅದು? ಆಶ್ಚರ್ಯದಿಂದ ಕೇಳಿದಳು. ಅದೇ ಮಗಳೇ, ನಿನ್ನೆ ಮನೆಗೆ ಬಂದು ಚಿತ್ರಪಟ ಕೊಟ್ಟು ಹೋದ್ರಲ್ಲ, ಆತನೇ, ಕೃಷ್ಣ. ಶ್ಯಾಮಲಾರ ಧ್ವನಿ ಅತೀತ ಆನಂದದಿಂದ ಕೂಡಿತ್ತು. ಕೃಷ್ಣ ಹೆಸರು ಕೇಳಿ ಶ್ಯಾಮಳಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಯಿತು. ತನ್ನ ಮನದಲ್ಲಾಗುತ್ತಿದ್ದ ಗೊಂದಲವನ್ನು ಅಮ್ಮನೆದುರು ತೋರ್ಪಡಿಸದೆ, ಅಮ್ಮ, ಈಗ ಅಮೃತ ಹೇಗಿದ್ದಾಳೆ ಎಂದು ತಂಗಿಯ ಬಗೆಗೆ ವಿಚಾರಿಸಿದಳು. ಸರಿಯಾದ ಸಮಯಕ್ಕೆ ಅಮೃತಾಳನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವ ಮೃಣಾಲ್ಗೆ ಶ್ಯಾಮಳ ಮನೆಯ ಪರಿಸ್ಥಿತಿಯ ಬಗ್ಗೆ ಮೊದಲೇ ತಿಳಿದಿತ್ತೆ. ಶ್ಯಾಮಳ ಜೀವನದಲ್ಲಿ ಆಗಂತುಕನಂತೆ ಆಗಮಿಸಿರುವ ಆತನ ಉದ್ದೇಶವಾದರೂ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.